ಹಾಯ್ ಫ್ರೆಂಡ್ಸ್, ಹೇಗಿದ್ದೀರೆಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಲೈಫ್ ಸ್ಟೈಲ್. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಸತ್ಯನಾರಾಯಣ ಪೂಜೆಗೆ ಬಂದಿದ್ದೇವೆ. ನನ್ನ ಅತ್ತೆಯ ಮಗಳ ಮನೆಗೆ, ಅಂದರೆ ರಜತ್ನ ಮನೆಗೆ. ಅಂದರೆ ಅವನು ಚಿಕ್ಕದಿರುವಾಗ ವ್ಲಾಗಲ್ಲೆಲ್ಲ ಬರ್ತಾ ಇದ್ದ ನನ್ನ ವ್ಲಾಗಲ್ಲಿ. ಅವತ್ತು ನಾನು ವ್ಲಾಗ್ಸ್ ಮಾಡುವಾಗ. ಇವಾಗ ಅಂದರೆ ಅಷ್ಟೊಂದು ವ್ಲಾಗ್ಸ್ ಮಾಡೋದಿಲ್ಲ. ಇಲ್ಲಿ ನೋಡ್ಬೋದು, ನಿಹಾನ್ ಇಲ್ಲಿ ಆಟಾಡ್ತಾ ಇದ್ದಾನೆ ನೋಡಿ. ಅವನಿಗೊಂದು ಗಾಡಿ ಸಿಕ್ಕಿದೆ. ಗಾಡಿ ಸಿಕ್ಕಿದ್ರೆ ಅವನು ಆಟಾಡ್ತಾ ಇರ್ತಾನೆ. ಅವನಿಗೆ ವೆಹಿಕಲ್ಸ್ ಇಂತಹ ಗಾಡಿ ಅಂದರೆ ತುಂಬಾ ಇಷ್ಟ. ಅವನು ಆಡ್ತಾ ಇರ್ತಾನೆ, ಅವನಿಗೆ ಇಷ್ಟ. ಮತ್ತು ಬೇರೆ ಏನು ಬೇಕು ಅಂತಿಲ್ಲ, ಇದು ಗಾಡಿಗಳು ಸಿಕ್ಕಿದರೆ ಸಾಕು. ಹೋದಲ್ಲೆಲ್ಲ ಗಾಡಿ ಸಿಗಬೇಕು ಅವನಿಗೆ ಆಟಾಡಲಿಕ್ಕೆ. ಇಲ್ಲಿ ನೋಡ್ಬೋದು, ದೇವರ ಪೂಜೆ ನಡೀತಾ ಉಂಟು. ಅಂದರೆ ಸತ್ಯನಾರಾಯಣ ಪೂಜೆ ಅಂದರೆ ಬೆಳಿಗ್ಗೆ ಅಲ್ವಾ, ಇಲ್ಲಿ ಗಣಹೋಮ ಇತ್ತು. ಅದಾದಮೇಲೆ ಸತ್ಯನಾರಾಯಣ ಪೂಜೆ. ಹಾಗೆ ನಾವು ಅಲ್ಲಿಗೆ ತಲುಪುವಾಗ ಗಣಹೋಮ ಆಗಿ ಸತ್ಯನಾರಾಯಣ ಪೂಜೆ ಸ್ಟಾರ್ಟ್ ಆಗಿದೆ. ಹಾಗೆ ಇಲ್ಲಿ ನೋಡ್ಬೋದು, ಸತ್ಯನಾರಾಯಣ ಪೂಜೆ ಆಗ್ತಾ ಉಂಟು. ಈ ಕಡೆ ಜನ ಎಲ್ಲ ಬರ್ತಾ ಇದ್ದಾರೆ ಅಷ್ಟೇ. ಅಂದರೆ ಒಂದು 12-12:30 ಆಗುವಾಗ ಹೆಚ್ಚಾಗಿ ಜನ ಬರುವಂಥದ್ದು. ಹೀಗೆ ಬೇಗ ಬರುವುದಿಲ್ಲಲ್ಲ, ಹಾಗೆ ಇಲ್ಲಿ ನೋಡ್ಬೋದು ಸ್ವಲ್ಪ ಜನ ಇದ್ದೇವೆ ಹಾಗೆ. ಮತ್ತು ಅಲ್ಲಿ ನಿಹಾನ್ ಕೂಡ ಒಳಗಡೆ ಆಟ ಆಡ್ತಾ ಇದ್ದಾನೆ. ಮತ್ತು ಅವನಿಗೆ ಆಟ ಆಡಿದರೆ ಖುಷಿ ಆಗ್ತದೆ ನಮಗೆ ಸಹ. ಅಂದರೆ ಹಠ ಮಾಡೋದಿಲ್ಲ, ಹಠ ಮಾಡಿದರೆ ಮತ್ತೆ ಹಠ ಮಾಡ್ತಾ ಇರ್ತಾನಲ್ಲ, ಹಾಗಾಗಿ ಅವನು ಆಡಿದರೆ ತುಂಬ ಖುಷಿ ಆಗ್ತದೆ. ಇಲ್ಲಿ ಜನರೆಲ್ಲ ಕೂತ್ಕೊಂಡಿದ್ದಾರೆ, ಅದೇ ರೀತಿ ಮಕ್ಕಳೆಲ್ಲ ಅಲ್ಲಿದ್ದಾರೆ ನೋಡಿ ಆಟ ಆಡ್ತಾ ಹಾಗೆ. ಮತ್ತೇನು ಅಂತ ಹೇಳಿದರೆ, ನನಗೆ ಒಳಗಡೆ ಆಟಾಡಿ ಸಾಕಾಯಿತು. ಮತ್ತು ಇವಾಗ ಹೊರಗಡೆ ಬಂದು ಆಟ ಆಡ್ತಾ ಇದ್ದಾನೆ ಇಲ್ಲಿ. ಈಗ ಅಪ್ಪನ ಜೊತೆ ಕೂತ್ಕೊಂಡಿದ್ದಾನೆ ನೋಡಿ ಹಾಗೆ. ಮತ್ತೆಂತ ತುಂಬ ದಿವಸ ಕೂಡ ಆಯಿತು ವ್ಲಾಗ್ಸ್ ಏನು ಹಾಕದೆ. ಏನಾದರೂ ವ್ಲಾಗ್ಸ್ ಹಾಕಿ ಅಂತ ಹೇಳ್ತಾ ಇರ್ತಾರೆ. ಮತ್ತು ಇವಾಗ ಎಲ್ರಿಗೂ ಬಡ್ದು ಹೋಗಿದೆ ಹೇಳಿ ಈಗ ಯಾರು ಹೇಳೋದಿಲ್ಲ ಅಷ್ಟೊಂದು, ಏನು ಮಾಡೋದಿಲ್ಲ ಅಂತೇಳಿ ಕೇಳ್ತಾರೆ ವ್ಲಾಗ್ಸ್. ಆದರೆ ಟೈಮ್ ಸಿಗೋದಿಲ್ಲ. ಮತ್ತು ಎಡಿಟಿಂಗ್ ಆದರೂ ಟೈಮ್ ಸಿಗ್ಬೋದು, ಆದರೆ ವೀಡಿಯೋಸ್ ಮಾಡಲಿಕ್ಕೆ ಅಂದರೆ ನಿಹಾನ್ ಬಿಡೋದಿಲ್ಲ ಅಷ್ಟೊಂದು. ಮೊಬೈಲ್ ಹಿಡಿಯುವಾಗ ಅವನು ತಗೊಳ್ತಾನೆ ಸ್ಟಿಕ್ಕಲ್ಲ, ಹಾಗಾಗಿ ಸ್ಟಿಕ್ ಇದರಲ್ಲಿಟ್ಟು ವೀಡಿಯೋಸ್ ಮಾಡಲಿಕ್ಕೆ ಆಗ್ತದೆ. ಅಲ್ಲಿ ಇಟ್ಟಾಗುವಾಗ ಅವನು ತಗೊಳ್ತಾನೆ. ಸೊ ಹಾಗಾಗಿ ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ತುಂಬ ಜನ ಕೇಳ್ತಾಯಿದ್ರು ಹೋದಲ್ಲೆಲ್ಲ, ಏನು ವ್ಲಾಗ್ಸ್ ಮಾಡೋದಿಲ್ಲ, ಏನು ಮಾಡೋದಿಲ್ಲ, ವ್ಲಾಗ್ಸ್ ಹಾಕಿ ಒಂದು ವಾರದಲ್ಲಿ ಒಂದಾದರೂ ವ್ಲಾಗ್ಸ್ ಹಾಕಿ ಅಂತೇಳಿ. ಹಾಗೆ ನೋಡುವ, ಒಂದೊಂದು ಯಾವಾಗಾದರೂ ಒಂದು ತಿಂಗಳಲ್ಲಿ ಒಂದಾದರೂ ವೀಡಿಯೋಸ್ ಹಾಕಬೇಕು ಅಂತ ಆಗ್ತದೆ. ಇನ್ನೂ ಮಳೆಗಾಲ ಕೂಡ ಸ್ಟಾರ್ಟ್ ಆಯಿತು. ಇನ್ನೂ ಹೇಗೂ ವ್ಲಾಗ್ಸ್ ಮಾಡಲಿಕ್ಕೆ ಆಗೋದಿಲ್ಲ, ಸಿಡಿಲು ಮಳೆ ಎಲ್ಲ ಬರುವಾಗ. ಬೇಸಿಗೆಗಾಲದಲ್ಲೇ ವ್ಲಾಗ್ಸ್ ಮಾಡಲಿಲ್ಲ, ಮತ್ತು ಇವಾಗ ಮಾಡ್ತೇನೆ ಅದನ್ನಿಗೆ ಆಗ್ಬೋದು. ಓಕೆ, ಇಲ್ಲಿ ನೋಡ್ಬೋದು ಇವಾಗ ದೇವರ ಆರತಿ ಅಂದರೆ ಮಂಗಳಾರತಿ ಆಗ್ತಾ ಉಂಟು ನೋಡಿ. ಹೆಚ್ಚೇನು ವೀಡಿಯೋಸ್ ಮಾಡಲಿಕ್ಕೆ ಹೋಗಲಿಲ್ಲ, ಜಸ್ಟ್ ಸ್ವಲ್ಪ ವೀಡಿಯೋಸ್ ಮಾಡಿರುವಂಥ. ಅಂದರೆ ಟೂ ಲಾಂಗ್ ಆದರೆ ಯಾರು ನೋಡೋದಿಲ್ಲ. ಹಾಗೆ ಸಿಂಪಲಾಗಿ ಒಂದು ಶಾರ್ಟ್ ವ್ಲಾಗ್ ಅಂತಲೇ ಹೇಳ್ಬೋದು. ಒಂದು 4 ನಿಮಿಷದ ಒಳಗಿನ ವ್ಲಾಗ್ ಮಾಡುವ ಅಂತೇಳಿ ಹೊರಟದ್ದು ನೋಡಿ. ಮತ್ತು ಇಲ್ಲಿ ಇವಾಗ ಮಂಗಳಾರತಿ ಆಗ್ತಾ ಉಂಟು. ವಾಯ್ಸ್ ಎಲ್ಲ ತೆಗೆದಿದ್ದೇನೆ, ಅಂದರೆ ಇಲ್ಲಿ ಇವಾಗ ಪ್ರಸಾದ ತೆಗೊಳ್ತಾ ಇದ್ದಾರೆ ಹಾಗೆ. ಮತ್ತು ಊಟಕ್ಕೆ ಕೂಡ ಆಯಿತು. ಮಂಗಳಾರತಿ ಆದಮೇಲೆ ಮತ್ತೆ ಪ್ರಸಾದ ಆಗಿ ಊಟಕ್ಕೆ ನಿಂತದ್ದು. ಇಲ್ಲಿ ಏನೆಲ್ಲ ಐಟಮ್ಸ್ ಉಂಟು ಅಂತೇಳಿ ನೋಡ್ತಾ ಹೋಗಿ. ಓಕೆ, ಇಲ್ಲಿ ನೋಡಿ ಉಪ್ಪಿನಕಾಯಿ, ಮತ್ತು ಕಡಲೆ, ತೊಂಡೆಕಾಯಿ ಪಲ್ಯ, ಮತ್ತೊಂದು ಗಸಿ, ಬಟಾಣಿ ಗಸಿ ಹಾಗೆ. ಮತ್ತು ಊಟ, ಅದಕ್ಕೆ ಸ್ವಲ್ಪ ಸಾಂಬಾರು ಮತ್ತು ಸಾರು, ಟೊಮೆಟೊ ಸಾರು. ಇಲ್ಲಿ ನೋಡ್ಬೋದು ಟೊಮೆಟೊ ಸಾರು, ಹಪ್ಪಳ. ಓಕೆ, ಮತ್ತು ಬೇಕಾದರೆ ಸ್ವಲ್ಪ ಸಾಂಬಾರು ತಗೊಂಡು. ಮತ್ತು ನಿಹಾನ್ ನೋಡಿದರೆ ಇಲ್ಲಿ ಹಪ್ಪಳವೇ ತಿಂದ, ಊಟ ಮಾಡಲಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಬೈ ಬಾಯ್.